ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಷ್ಟೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಕರ್ಕಾಟಕ ರಾಶಿ 2026 ಮಾರ್ಚ್ 22 ನಂತರದಲ್ಲಿ ಈ ವಾರ ಫಲದಲ್ಲಿ ನಾವು ಕರ್ಕಾಟಕ ರಾಶಿಯವರಿಗೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳು ಏನೇನಿದೆ ಅಂತ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಅಷ್ಟಮ ಭಾವದಲ್ಲಿರುವಂತಹ ರಾಹು, ಬುಧ ಮತ್ತೆ ಕುಜ, ಇದು ವೈವಾಹಿಕ ಜೀವನಕ್ಕೆ ಒಳ್ಳೇದಲ್ಲ. ಇದು ಬಂದು ಮ್ಯಾರಿಟಲ್ ಡಿಸ್ಟರ್ಬೆನ್ಸಸ್, ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿಗಳು, ಸೆಪರೇಷನ್ ಆಗುವ ಸಾಧ್ಯತೆ, ಕೋರ್ಟ್ ಮೆಟ್ಟಿಲುವ ಸಾಧ್ಯತೆಗಳು ಉಲ್ಬಣವಾಗುತ್ತೆ ಸಣ್ಣ ಸಣ್ಣ ವಿಚಾರಗಳು. ಇದು ನೋಡಿ, ಮ್ಯಾರಿಟಲ್ ಲೈಫ್ ಅನ್ನುವಂಥದ್ದು ಇಬ್ಬರು ವ್ಯಕ್ತಿಗಳು ಜೀವನ ಮಾಡುವಾಗ ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ನಮಗೆ ಸಣ್ಣ ವಯಸ್ಸಿಂದ ಅಭ್ಯಾಸ ಇರಬೇಕು. ಇನ್ನೊಬ್ಬರನ್ನ ಅವ್ರನ್ನ ಈಸಿಯಾಗಿ ತಗೊಳ್ಳುವಂತ ಕ್ಷಮಿಸುವಂತಹ ಮನೋಭಾವ. ಇದು ಜಾತಕದ ಹೊಂದಾಣಿಕೆ ಮಾಡುವಾಗ ಜ್ಯೋತಿಷಿ ಏನ್ ಮಾಡ್ಬೇಕು ಅಂದ್ರೆ ಈ ಕಾಂಟ್ರಡಿಕ್ಷನ್ಸ್ ಇರಬಾರ್ದು. ಇವು ಎರಡು ಜಾತಕಗಳು ಮ್ಯಾಚ್ ಆಗ್ಬೇಕು. ಸುಮ್ಮನೆ ಗಣಕುಟ ಸಾಲವಳಿ ಮನುಷ್ಯಗಳ ಪ್ರಾಣಿಗಳಂತ ಮಾಡಿದ್ರೆ ಅದು ಮದುವೆ ನಿಲ್ಲಲ್ಲ. 36 ಬಂದ್ರು ಕೂಡ ಸಮಸ್ಯೆಗಳಿರುತ್ತೆ. ಇಲ್ಲಿ ಏನಂತಂದ್ರೆ ಸೈಕಲಾಜಿಕಲ್ ಆಗಿ ಎಂತ ವ್ಯಕ್ತಿಗಳಂತ ನೋಡ್ವಿ. ಪ್ರೀತ ಕೋಪ ಇರೋ ವ್ಯಕ್ತಿಗೆ ಇನ್ನು ಅದೇ ತರ ಕೋಪ ಇರೋ ವ್ಯಕ್ತಿ ಬಂದ್ರೆ 100% ಕ್ಲಾಶಸ್ ಆಗುತ್ತೆ. ಇವೆಲ್ಲ ನೋಡಿ ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ಸಮಸ್ಯೆಗಳಿಂದಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ. ಸೊ ಈಗಲೂ ಕೂಡ ಈ ಸಮಯದಲ್ಲಿ ರಾಶಿ ಫಲವನ್ನು ನೋಡುವಾಗ ಮ್ಯಾರಿಟಲ್ ಲೈಫ್ ಇಶ್ಯೂಸ್ ಇದೆ, ಜಾಗ್ರತೆಯಿಂದ ಇರಿ.
ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ಗಳು, ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂತ ಡಿಸ್ಪ್ಯೂಟ್ಗಳು ಹೆಚ್ಚಾಗಿ ಬರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕೆಂದ್ರೆ 6ನೇ ಮನೆಯ ಅಧಿಪತಿ ದೃಷ್ಟಿ ಅಲ್ಲಿ ಇರುವಂತದ್ದು ಬಹಳ ಮುಖ್ಯ. ಯಾಕಂದ್ರೆ ನಿಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಪ್ರಾಪರ್ಟಿ ಡಿಸ್ಪ್ಯೂಟ್ಸ್, ಕೋರ್ಟ್ ಕಚೇರಿ ಇರುತ್ತೆ. ಆಮೇಲೆ ಆರೋಗ್ಯದಲ್ಲೂ ಕೂಡ ಹಲವಾರು ತರದ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಬಟ್ ಅದೆಲ್ಲ ಮ್ಯಾನೇಜಬಲ್. ಈಗ ನೋಡಿ, ಆರೋಗ್ಯ ಅನ್ನುವಂಥದ್ದು ಒಂದಿನಲ್ಲಿ ಬರಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನೀವು ಮಾಡ್ಕೊಂಡ್ ಬಂದಿರುವಂತ ಡಯಟ್ ಆಗಿರ್ಬೋದು, ಲೈಫ್ ಸ್ಟೈಲ್ ಎಲ್ಲ ಕೂಡ ಅಲ್ಲಿ ಕ್ಯಾರಿ ಆಗುತ್ತೆ. ಆ ರೀತಿ ನೀವು ಇಲ್ಲದೆ ಇದ್ದಾಗ ಈಗಿಂದ ಬದಲಾವಣೆ ಮಾಡ್ಕೋಬೇಕು. ಒಂದೇ ದಿನದಲ್ಲಿ ಆರೋಗ್ಯ ಯಾವ ಕಾರಣಕ್ಕೂ ಕೂಡ ಬದಲಾವಣೆ ಆಗಲ್ಲ. ಆಮೇಲೆ 2ನೇ ಮನೆ ಅಧಿಪತಿ ಮತ್ತೆ ಗ್ರಹಗಳನ್ನ ನೋಡಿದಾಗ ಕುಟುಂಬ ಸ್ಥಾನವನ್ನು ಕೂಡ ನಾವು 2ನೇ ಮನೆಯ ಕನ್ಸಿಡರ್ ಮಾಡೋದು. ಇಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಕಣ್ಣಿನ ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಕಿರಿಕಿರಿಗಳು, ನಾನಾ ತರದ ಆರೋಪಗಳ ನಿಮ್ಮ ಮೇಲೆ ಬರಬಹುದು. ಇನ್ನ ಉದ್ಯೋಗಕ್ಕೆ ಬಂದ್ರೆ ಉದ್ಯೋಗದಲ್ಲೂ ಕೂಡ ದಶಮಾಧಿಪತಿ ಬಂದು 8ನೇ ಮನೆ ಇರುವಂತದ್ದು ಉದ್ಯೋಗ ಕಳ್ಕೊಳ್ಳುವಂತಹ ಸಾಧ್ಯತೆಗಳು, ಉದ್ಯೋಗನ ಬಿಟ್ಟು ಹೋಗೋಣ ಬೇಡ, ಈ ಒಂದು ಹಿಂಸೆ ಟಾರ್ಚರ್ ಅಥವಾ ಡಾಮಿನೆನ್ಸ್ ಅಂತ ಅನ್ಸಿ ನೀವು ಹೊರ ಬರುವಂತ ಸಾಧ್ಯತೆಗಳಿರುತ್ತೆ. ಅಥವಾ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಯಾವುದೋ ಒಂದು ಗಲಾಟೆಗಳಾಗಿ ನೀವು ಬಿಡುವಂತ ಸಾಧ್ಯತೆಗಳು ಇರುತ್ತೆ. 100% ಬಿಡ್ತೀರಾ ಅಂತಲ್ಲ, ಅಥವಾ ಸಿಚುವೇಶನ್ಗಳು ನಿಮ್ಮ ಒಂದು ನೇಚರ್ ಮೇಲೆ ಡಿಸೈಡ್ ಆಗಿ ನೀವು ತುಂಬಾ ಅಗ್ರೆಸಿವ್ ಆದ್ರೆ ಹೊರದಾಟಕ್ಕೆ ಇಳಿಬಹುದು, ತುಂಬಾ ಸ್ವಾಭಿಮಾನಿ ಆದ್ರೆ ಬಿಟ್ಟು ಬರ್ಬೋದು, ಅಥವಾ ನೀವು ಪ್ಯಾಸಿವ್ ಅಗ್ರೆಸಿವ್ ಅಂತಾರೆ ಅಂತವ್ರಾದ್ರೆ ಮನಸ್ಸಲ್ಲೇ ಕೊರಗಬಹುದು. ನಾನಾ ತರದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದ್ ತರ ಇದು ಗ್ರಹಗಳ ಪರಿಣಾಮ ಬೀರುತ್ತೆ. ನಿಮ್ಮ ಒಂದು ಇರುವಂತಹ ಒಂದು ವ್ಯಕ್ತಿತ್ವದ ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಖಂಡಿತವಾಗಲೂ ಕರಿಯರ್ ರಿಲೇಟೆಡ್ ವಿಚಾರಗಳಲ್ಲಿ ಇಶ್ಯೂಸ್, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇಶ್ಯೂಸ್ ಬರುತ್ತೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡೋದು ತಪ್ಪು, ವೆಯ್ಟ್ ಮಾಡೋದು ಒಳ್ಳೇದು. ಇದು ಸರಿಯಾಗಿರುವಂತಹ ಸಮಯ ಅಲ್ಲ. ಬಿಸ್ನೆಸ್ ಅಲ್ಲಿ ನೀವು ವರ್ಕರ್ಸ್ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ರೆ ಅನವಶ್ಯಕವಾಗಿ ಅವ್ರು ಬಿಟ್ಟು ಹೋಗುವಂತದ್ದು, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಸಮಾಧಾನದ ಚಿತ್ತದಿಂದ ಇರಿ. ಆಮೇಲೆ ಪಿತ್ತಾರ್ಜಿತ ಸ್ವತ್ತಿಗೋಸ್ಕರ ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿ ಆಗ್ಬೋದು. ದಯವಿಟ್ಟು ಆ ಟೈಮಲ್ಲಿ ಸಮಾಧಾನ ಚಿತ್ತತೆಯನ್ನ ಕಾಪಾಡ್ಕೊಳ್ಳಿ. ಆಮೇಲೆ ಹೊಸ ಉದ್ಯೋಗದ ಅವಕಾಶಗಳಿದೆ, ಬಟ್ ಈಗ ಬೇಡ, ಸ್ವಲ್ಪ ದಿನ ವೇಟ್ ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ವಿವಾಹಕ್ಕೆ ಅಷ್ಟು ಸೂಕ್ತವಾಗಿರೋ ಸಮಯ ಕೂಡ ಅಲ್ಲ ಇದು. ಬಟ್ ಸಂತಾನದ ಯೋಗ ಇದೆ, ಮಕ್ಕಳಿಂದ ಸಂತೋಷ ಇದೆ, ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಮಾರ್ಗ ಸಿಗುತ್ತೆ. ಸಾಲದಿಂದ ನೀವೇನೋ ಸಮಸ್ಯೆಗಳನ್ನ ಅನುಭವಿಸ್ತಿದ್ರೆ ಅದರಿಂದ ಹೊರಗಡೆ ಬರುವಂತ ಸಾಧ್ಯತೆಗಳಿರುತ್ತೆ. ಸಡನ್ ಫೈನಾನ್ಷಿಯಲ್ ಗೇನ್ಸ್ ಇರುತ್ತೆ. ಈಗ ಏನಾದ್ರು ಒಂದು ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಮುಂಚೆ ಮಾಡಿದೀರಾ, ಬಟ್ ಇವಾಗ ಸಡನ್ ಆಗಿ ಅದರಿಂದ ನಿಮ್ಗೆ ಲಾಭ ಉಂಟಾಗಬಹುದು. ಬಿಸ್ನೆಸ್ ಮಾಡ್ತಿರೋರ್ಗೆ ಒಳ್ಳೇದಿದೆ. ಫುಡ್ ರಿಲೇಟೆಡ್, ತರಕಾರಿಗಳು, ಮತ್ತೆ ಏನಿ ರೆಸ್ಟೋರೆಂಟ್ಸ್ ರಿಲೇಟೆಡ್, ಬಟ್ಟೆಗಳು, ಈ ತರ ಬಿಸ್ನೆಸ್ ಮಾಡೋರಿಗೆ ಬಹಳ ಅನುಕೂಲ ಆಗತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಒಂದು ಒಳ್ಳೆಯ ಸಮಯವನ್ನ ಕಳೆದಿರ, ಒಂದು ಪುಣ್ಯ ಕ್ಷೇತ್ರದ ದರ್ಶನ ಕೂಡ ಆಗತ್ತೆ.